ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಇದೀಗ ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ. ಚೆನ್ನಮ್ಮನವರ ರಕ್ತದೊತ್ತಡ, ನಾಡಿ ಮಿಡಿತ ಸ್ಥಿರವಾಗಿದೆ. ಚೆನ್ನಮ್ಮನವರ ಉಸಿರಾಟದ ಸಮಸ್ಯೆಗೆ ಇದೀಗ ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ. ವಯೋಸಹಜ ಸಮಸ್ಯೆ ಕೂಡ ಇದೆ. ಆಮೇಲೆ ಉಸಿರಾಟದ ಸಮಸ್ಯೆ ಅವರಿಗೆ ವಿಪರೀತವಾಗಿ ಕಾಡ್ತಾ ಇದೆ. ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಟ್ರೀಟ್ಮೆಂಟ್ ಕೊಡಿಸೋ ಕೆಲಸ ಆಗ್ತಾ ಇದೆ. ರಕ್ತದೊತ್ತಡ, ನಾಡಿ ಮಿಡಿತ ಇದೆಲ್ಲ ಸ್ಥಿರವಾಗಿದೆ, ಸ್ಟೇಬಲ್ ಆಗಿದೆ. ಆದರೆ ಈ ಬ್ರೀತಿಂಗ್ ಪ್ರಾಬ್ಲಮ್, ಉಸಿರಾಟದ ಸಮಸ್ಯೆ ಅವರಿಗೆ ಒಂದು ಸ್ವಲ್ಪ ಸಮಸ್ಯೆಯನ್ನು ತಂದೊಡ್ತಾ ಇರೋದು. ಹಾಗಾಗಿ ಟ್ರೀಟ್ಮೆಂಟನ್ನು ಕೊಡಲಾಗ್ತಾ ಇದೆ. ಡಾಕ್ಟರ್ ಸತ್ಯನಾರಾಯಣ, ಡಾಕ್ಟರ್ ಸುನಿಲ್ ಕಾರಂತ ತಂಡದಿಂದ ಚಿಕಿತ್ಸೆಯನ್ನು ನೀಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಮಣಿಪಾಲ್ ಆಸ್ಪತ್ರೆಯ ICUನಲ್ಲಿ ಚೆನ್ನಮ್ಮನವರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಕಳೆದ 3 ದಿನಗಳಿಂದ ಚಿಕಿತ್ಸೆಯನ್ನು ಪಡಿತಾ ಇರುವಂಥದ್ದು ಚೆನ್ನಮ್ಮ ಅವರು. ಕಳೆದ 3 ದಿನಗಳಿಂದಲೂ ಕೂಡ ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇದ್ದಾರೆ. ಬೇರೆ ಎಲ್ಲ ಓಕೆ, ಆದರೆ ಅವರಿಗೆ ಉಸಿರಾಟದ ಸಮಸ್ಯೆ ವಿಪರೀತವಾಗಿ ಕಾಡ್ತಾ ಇರುವಂಥದ್ದು. ವಯೋಸಹಜವಾಗಿ ಒಂದಷ್ಟು ಸಮಸ್ಯೆಗಳು ಇತ್ತು, ಆದರೆ ಹಾಸ್ಪಿಟಲ್ಗೆಲ್ಲ ದಾಖಲಾಗ್ತಾ ಇರಲಿಲ್ಲ. ಅವರು ಆರೋಗ್ಯ ಸ್ಥಿರವಾಗೇ ಇತ್ತು. ಆದರೆ ಇತ್ತೀಚೆಗೆ ಒಂದು 3 ದಿನದಿಂದ ಈ ಉಸಿರಾಟದ ಸಮಸ್ಯೆ ತೀವ್ರ ಕಾಡ್ಬಿಟ್ಟಿದೆ ಅವರಿಗೆ. ಆ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಲಾಗಿದೆ. 80 ವರ್ಷ ವಯಸ್ಸು ಅವ್ರಿಗೆ. ಈಗ ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇದ್ದಾರೆ. ಟ್ರೀಟ್ಮೆಂಟಿಗೆ ಸ್ಪಂದಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಒಂದು ಆತಂಕ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ, ಆದಷ್ಟು ಬೇಗ ಹುಷಾರಾಗಲಿ ಅನ್ನುವಂಥದ್ದು. ಈಗ ಸದ್ಯಕ್ಕೆ ನಮಗೆ ಸಿಗ್ತಿರುವಂಥ ಮಾಹಿತಿ ಅಂತ ಹೇಳಿದ್ರೆ ಅವ್ರಿಗೆ ಉಸಿರಾಟದ ಸಮಸ್ಯೆಗೆ ಟ್ರೀಟ್ಮೆಂಟನ್ನು ನೀಡಲಾಗ್ತಾ ಇದೆ ಅಂತ. ದೇವೇಗೌಡರನ್ನೇ ಆಸ್ಪತ್ರೆಗೆಲ್ಲ ಬಂದಿದ್ದರು, ಪತ್ನಿ ಆರೋಗ್ಯವನ್ನು ವಿಚಾರಿಸಿದ್ರು, ಒಂದು ಸ್ವಲ್ಪ ಭಾವುಕರು ಆಗಿದ್ದರು. ಒಟ್ಟಿಗೆ ಇರ್ತಿದ್ದಂಥ ಜೋಡಿ ಅವರು. ಹಾಗಾಗಿ ಒಂಚೂರು ಉಸಿರಾಟದ ಸಮಸ್ಯೆ, ಆರೋಗ್ಯದಲ್ಲಿ ಏರುಪೇರು, ಹಾಸ್ಪಿಟ್ಲಿಗೆ ದಾಖಲಾಗಿ 2 ದಿನ 3 ದಿನ ಆಯಿತು ಅಂತಂದಾಗ ಎಂಥವ್ರಿಗಾದರೂ ಬೇಸರ ಆಗುತ್ತೆ ಅಲ್ವಾ. ನೆನ್ನೆ ಖುದ್ದಾಗಿ ಮಾಧ್ಯಮಗಳ ಮುಂದೆ ಅವರು ಮಾತಾಡಿದ್ರು. ಚೆನ್ನಮ್ಮಗೆ ಉಸಿರಾಟದ ಸಮಸ್ಯೆ ಇದೆ ಅಂತ ಹೇಳಿ ಅಡ್ಮಿಟ್ ಮಾಡಿದ್ವಿ. ನಿನ್ನೆ ಇವತ್ತು ಅವರ ಆರೋಗ್ಯ ವಿಚಾರಿಸಿದ್ದೇನೆ. ಉಸಿರಾಟದ ಸಮಸ್ಯೆ ಒಂದು ಬಗೆಹರಿಬೇಕು, ಬೇರೆ ಏನು ತೊಂದರೆ ಇಲ್ಲ ಅಂತ ಪತ್ನಿಯ ಆರೋಗ್ಯದ ಬಗ್ಗೆ ಹೇಳಿದ್ದಾರೆ. ಚೆನ್ನಮ್ಮ ಅವರಿಗೆ ಹಾರ್ಟು, ಕಿಡ್ನಿ ಎಲ್ಲ ಸರಿಯಾಗಿದೆ, ಆದರೆ ಲಂಗ್ಸ್ ಸಮಸ್ಯೆ ಇದೆ. ಅದಕ್ಕೆ ತಜ್ಞರು ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಸಡನ್ನಾಗಿ ಉಸಿರಾಟದ ಸಮಸ್ಯೆ ಬಗೆಹರಿಯಲ್ಲ ಅಂತ ವೈದ್ಯರು ಹೇಳಿದ್ದಾರೆ. ನಿಧಾನವಾಗಿ ಅವರು ನಾರ್ಮಲ್ ಆಗ್ತಾರೆ ಅಂತ ದೇವೇಗೌಡರು ಹೇಳಿದ್ದಾರೆ. ವೈದ್ಯರು ತಮ್ಮ ಕೈ ಮೀರಿ ಕೆಲಸ ಮಾಡ್ತಾ ಇದ್ದಾರೆ. ಅಭಿಮಾನಿಗಳು, ಕುಟುಂಬದವರು, ವೈದ್ಯರು ಎಲ್ಲರೂ ಅವರ ಜೊತೆಗಿದ್ದಾರೆ. ಮೋಸ್ಟ್ಲಿ ಶಿ ಮೇ ರಿಕವರಿ ಅಂತ ಎಚ್.ಡಿ. ದೇವೇಗೌಡರು ತಮ್ಮ ಪತ್ನಿಯ ಆರೋಗ್ಯದ ಬಗ್ಗೆ ಭರವಸೆಯ ಮಾತುಗಳನ್ನು ಕೂಡ ಆಡಿದ್ದಾರೆ. ಇನ್ನು ನಮ್ಮ ತಾಯಿ ನಂಬಿರೋ ದೇವರೇ ಕಾಪಾಡಬೇಕು ಅಂತ ಕುಮಾರಸ್ವಾಮಿ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮೊನ್ನೆ ದಿನ ಆರೋಗ್ಯದ ಸ್ವಲ್ಪ ಸಮಸ್ಯೆಯಿಂದ ಮಣಿಪಾಲ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಡಾಕ್ಟರ್ಗಳು ಉತ್ತಮವಾದ ರೀತಿಯ ಚಿಕಿತ್ಸೆ ನೀಡ್ತಾ ಇದ್ದಾರೆ. ಅವರು ಮೊದಲಿಂದಲೂ ವೈದ್ಯರ ಒಂದು ಚಿಕಿತ್ಸೆಗಳಿದ್ದರು. ಯಾವ ಒಂದು ದೇವರನ್ನ ನಂಬಿ ಬದುಕಿದ್ದಾರೆ. ಆ ದೇವರೇ ಅವರಿಗೆ ಎಲ್ಲ ರೀತಿ ಮತ್ತೆ ಪುನಃ ಇಂಥ ಒಂದು ಆರೋಗ್ಯದ ಸಮಸ್ಯೆಯಿಂದ ಹೊರಗೆ ಬರ್ತಕ್ಕಂಥ ಶಕ್ತಿ ಅವ್ರು ನಂಬಿರ್ತಕ್ಕಂಥ ದೇವರು ಕೊಟ್ಕೊಂಡು ಬಂದಿದ್ದಾರೆ. ಸುಮಾರು 25 ವರ್ಷಗಳ ಹಿಂದೆ ಯಾವೊಂದು ಆ್ಯಸಿಡ್ನ ಅಟ್ಯಾಕ್ನಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಸನ್ನಿವೇಶದಲ್ಲೂ ಅವ್ರು ನಂಬಿರ್ತಕ್ಕಂಥ ದೇವರು ಪ್ರತಿನಿತ್ಯ ದಿನಕ್ಕೆ 10 ಗಂಟೆ ಅವರ ದೇವರ ಕೋಣೆಯಲ್ಲಿ ಪೂಜೆ ಮಾಡ್ತಕ್ಕಂಥ ಅವರ ನಡವಳಿಕೆ ಏನಿದೆ, ಆ ದೇವರೇ ಅವ್ರನ್ನ ಕಾಪಾಡ್ತಕ್ಕಂಥದ್ದು. ಇಲ್ಲಿ ಮಣಿಪಾಲ್ನ ವೈದ್ಯರು ಎಲ್ಲ ರೀತಿಯ ಮುತುವರ್ಜಿ ವಹಿಸಿ ಎಲ್ಲ ರೀತಿಯ ಚಿಕಿತ್ಸೆ ಮಾಡ್ತಾ ಇದ್ದಾರೆ. ಆದರೆ ಅಂತಿಮವಾಗಿ ಆ ಚಿಕಿತ್ಸೆಗಳನ್ನು ಮೇಲ್ಪಟ್ಟು ಅವ್ರು ನಂಬಿರ್ತಕ್ಕಂಥ ನಮ್ಮ ತಾಯಿಯವರು, ಆ ಒಂದು ರಾಜರಾಜೇಶ್ವರಿ ತಾಯಿ ಏನಿದ್ದಾರೆ ಮೊದಲಿಂದಲೂ ಕಾಪಾಡಿರ್ತಕ್ಕಂಥದ್ದು ಆ ತಾಯಿ. ಅದರಿಂದ ಆ ದೇವರ ನಂಬಿಕೆಯವರೇನು ಇಟ್ಕೊಂಡಿದ್ದಾರೆ, ನಮ್ಮ ತಂದೆಯವರೇ ನಂಬಿಕೆ ಇಟ್ಕೊಂಡಿದ್ದಾರೆ. ಯಾವುದೇ ಸಮಸ್ಯೆಗಳಿಲ್ಲದೆ ಮತ್ತೆ ಪುನಃ ಅವರು ಉತ್ತಮವಾದ ರೀತಿಯಲ್ಲಿ ಮನೆಗೆ ಬರ್ತಾರೆ ಅಂತಕ್ಕಂಥ ನಂಬಿಕೆ. ಮೊನ್ನೆ ದಿನ ಆರೋಗ್ಯದ ಸ್ವಲ್ಪ ಸಮಸ್ಯೆಯಿಂದ ಮಣಿಪಾಲ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ
ಡಾಕ್ಟರ್ಗಳು ಉತ್ತಮ ಅಂತ ರೀತಿಯ ಚಿಕಿತ್ಸೆ ನೀಡ್ತಾ ಇದ್ದಾರೆ. ಅವರು ಮೊದಲಿಂದಲೂ ವೈದ್ಯರ ಒಂದು ಚಿಕಿತ್ಸೆಗಳಿದ್ದರು. ಯಾವ ಒಂದು ದೇವರನ್ನ ನಂಬಿ ಬದುಕಿದ್ದಾರೆ, ಆ ದೇವರೇ ಅವರಿಗೆ ಎಲ್ಲ ರೀತಿ ಮತ್ತೆ ಪುನಃ ಇಂಥ ಒಂದು ಆರೋಗ್ಯದ ಸಮಸ್ಯೆಯಿಂದ ಹೊರಗೆ ಬರ್ತಕ್ಕಂಥ ಶಕ್ತಿ ಅವ್ರು ನಂಬಿರ್ತಕ್ಕಂಥ ದೇವರು ಕೊಟ್ಕೊಂಡು ಬಂದಿದ್ದಾರೆ. ಸುಮಾರು 25 ವರ್ಷಗಳ ಹಿಂದೆ ಯಾವೊಂದು ಆ್ಯಸಿಡ್ನ ಅಟ್ಯಾಕ್ನಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಸನ್ನಿವೇಶದಲ್ಲೂ ಅವ್ರು ನಂಬಿರ್ತಕ್ಕಂಥ ದೇವರು ಪ್ರತಿನಿತ್ಯ ದಿನಕ್ಕೆ 10 ಗಂಟೆ ಅವರ ದೇವರ ಕೋಣೆಯಲ್ಲಿ ಪೂಜೆ ಮಾಡ್ತಕ್ಕಂಥ ಅವರ ನಡವಳಿಕೆ ಏನಿದೆ, ಆ ದೇವರೇ ಅವ್ರನ್ನ ಕಾಪಾಡ್ತಕ್ಕಂಥದ್ದು. ಇಲ್ಲಿ ಮಣಿಪಾಲ್ನ ವೈದ್ಯರು ಎಲ್ಲ ರೀತಿಯ ಮುತುವರ್ಜಿ ವಹಿಸಿ ನಾನು ಚೆನ್ನಮ್ಮ ಅವ್ರನ್ನ ಹೋಗಿ ನೋಡಿ ಬಂದಿದ್ದೀನಿ. ಆಸ್ಪತ್ರೆಯಲ್ಲಿ ಈಗಾಗಲೇ ಟ್ರೀಟ್ಮೆಂಟ್ ತೊಗೊತಾ ಇದ್ದಾರೆ. ಸನ್ಮಾನ್ಯ ದೇವೇಗೌಡರು ಇದ್ದಾರೆ, ರೇವಣ್ಣವರು, ಕುಮಾರಣ್ಣವರು, ಅವರ ಇಡೀ ಕುಟುಂಬ ಪೂರ್ತಿ ಅಲ್ಲೇ ಇದೆ. ಸೊ ಮೊನ್ನೆನೂ ಕೂಡ ಭಾಳ ಕ್ರಿಟಿಕಲ್ ಆಗಿತ್ತು. ಇವತ್ತು ಸ್ವಲ್ಪ ಚೇತರಿಕೆಯನ್ನು ಕಂಡಿದ್ದಾರೆ. ನಾನು ಹೋಗಿ ಅವರ ವಾರ್ಡ್ಗೆ ಹೋಗಿ ಅವರನ್ನು ನೋಡಿ ಬಂದಿದ್ದೀನಿ. ಸೊ ಡಾಕ್ಟ್ರುಗಳು ಹೇಳ್ತಾ ಇದ್ದಾರೆ ಈಗ ಸ್ವಲ್ಪ ಇಂಪ್ರೂವ್ ಆಗಿದೆ ಅಂತೇಳಿ. ಸೊ ಮುಂದೊಂದು ನಾಳೆ ನೋಡಬೇಕು ಏನು ನಾಳೆ ಯಾವ ರೀತಿ ಇರುತ್ತೆ, ಅದು ಮುಂದುವರಿಯುತ್ತಾ ಅನ್ನೋದ್ರ ಬಗ್ಗೆ ಡಾಕ್ಟರ್ಸು ತೀರ್ಮಾನ ಮಾಡ್ತಾರೆ. ಸದ್ಯಕ್ಕೆ ಅವರು ಆರಾಮಾಗಿ ಸ್ಟೇಬಲ್ ಆಗಿದ್ದಾರೆ. ಅದೆಲ್ಲ ಏನು ಪೊಲಿಟಿಕಲ್ ಏನು ಮಾತಾಡೋಕ್ಕಾಗಲ್ಲ. ಇಲ್ಲಿ ಅವರ ಆರೋಗ್ಯ ಸ್ಥಿರವಾಗಿದೆ. ನಾನು ಚೆನ್ನಮ್ಮ ಅವ್ರನ್ನ ಹೋಗಿ ದೆಹಲಿಯಿಂದ ಬೆಂಗಳೂರಿಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ವಾಪಸ್ ಆಗಿದ್ದಾರೆ. ಮಧ್ಯರಾತ್ರಿ 12:55ಕ್ಕೆ ಕೆಂಪೇಗೌಡ ಏರ್ಪೋರ್ಟ್ಗೆ ಆಗಮಿಸಿರೋದು. ದೆಹಲಿಯಿಂದ ಏರ್ ಇಂಡಿಯಾ AI2412 ವಿಮಾನದಲ್ಲಿ ಆಗಮಿಸಿದ್ದಾರೆ. ಸಂಪುಟ ವಿಸ್ತರಣೆಗೆ ಸಂಬಂಧ ಚರ್ಚೆಗೆ ಅಂತ ತೆರಳಿದ್ರು ಸಿಎಂ ಡಿಕೆ ಶಿವಕುಮಾರ್ ಅವರು ರಿಟರ್ನ್ ಆಗಿದ್ದಾರೆ. ಸೊ ಒಂದಷ್ಟು ಚರ್ಚೆಗಳಂತೂ ಆಗಿದೆ. ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಪಟ್ಟಿ ತಗೊಂಡು ಹೋಗಿದ್ರು, ಅವರ ಆಪ್ತರಿಗೆ ಹೇಗಾದರೂ ಮಾಡಿ ಅವಕಾಶ ಕೊಡಿಸ್ಬೇಕು ಅಂತ. ಡಿ ಕೆ ಶಿವಕುಮಾರ್ ಅವರ ಆಲೋಚನೆ ಒಂಚೂರು ಚೇಂಜ್ ಇದೆ ಬೇರೆಯವ್ರಿಗೆ ಹೋಲಿಸ್ಕೊಂಡೆ. ಅಂದರೆ ಸಿದ್ದರಾಮಯ್ಯನವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಹರಿಪ್ರಸಾದ್ ಅವರು, ಇವರಿಗೆಲ್ಲ ಹೋಲಿಸ್ಕೊಂಡ್ರೆ ಅವರೆಲ್ಲ ಮೂಲ ಕಾಂಗ್ರೆಸ್ಸಿಗರು, ಹಿರಿಯರು, ಆಮೇಲೆ ಮೊದಲಿಂದ ಪಕ್ಷಕ್ಕಾಗಿ ದುಡಿತಾ ಇರೋರು, ನಿಷ್ಠಾವಂತರು, ಈ ಥರದವ್ರಿಗೆ ಅವಕಾಶ ಕೊಡಬೇಕು ಮತ್ತು ಅವರವರ ಆಪ್ತರುಗಳು, ಸಮುದಾಯ ಬಾರು ಹಿಂಗೆ ಲೆಕ್ಕಾಚಾರ ಹಾಕ್ಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಒಂಚೂರು ಹೊಸ ಮುಖಗಳಿಗೆ ಅವಕಾಶ ಕೊಡೋಣ, ಯೂತ್ಸಿಗೆ ಅವಕಾಶ ಕೊಡೋಣ, ಮುಂದಿಂದು ಚೂರು ನಾವು ಯೋಚನೆ ಮಾಡಬೇಕಾಗತ್ತೆ, ಭವಿಷ್ಯತ್ತಿಂದ ಯೋಚನೆ ಮಾಡಬೇಕಾಗತ್ತೆ, ಹಾಗಾಗಿ ಹೊಸಬರಿಗೆ ಅವಕಾಶ ಕೊಡೋಣ. ಅಗೇನ್ ಇವ್ರಿಗೂ ಕೂಡ ಇದೆ, ನನ್ನ ಕಡೆಯವರಿಗೆ ಅವಕಾಶವನ್ನು ಕೊಡಿಸ್ಬೇಕು, ಸಿ ಎಂ ಬೇರೆ ಆಗಿದ್ದೇನೆ, ಈಗ ನಾನು ಮಾತನಾಡಿಲಿಲ್ಲ ಅಂದರೆ ಹೆಂಗೆ ಅನ್ನೋದು ಕೂಡ ಇದೆ. ಹಾಗಾಗಿ ಒಂದು ಲೆಕ್ಕಾಚಾರ ಹಾಕೊಂಡು ಪಟ್ಟಿ ತಗೊಂಡು ಹೋಗಿದ್ರು, ಅದನ್ನೆಲ್ಲ ಇಸ್ಕೊಂಡಿದ್ದಾರೆ. ಚರ್ಚೆಗಳೆಲ್ಲ ಆಗಿದೆ. ಮೊನ್ನೆ ಎಲ್ಲವೂ ಫೈನಲೈಸ್ ಆಗಿಬಿಡುತ್ತೆ ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ರಿಟರ್ನ್ ಬಂದಿದ್ರಲ್ಲ ಬೆಂಗಳೂರಿಗೆ, ಹಾಗಾಗಿ ಆಗಿರಲಿಲ್ಲ. ಸೊ ಇದೀಗ ಇವರು ಚರ್ಚೆ ಎಲ್ಲ ಮಾಡಿ ಇವ್ರ ನಿಲುವು, ಇವರ ವಿಚಾರಗಳಿಗೇನಿದೆ, ಯಾರ ಪರವಾಗಿ ಬ್ಯಾಟ್ ಬೀಸಬೇಕು, ಯಾರ್ಯಾರ ಹೆಸರನ್ನು ಹೇಳಬೇಕು, ಹೈಕಮಾಂಡ್ನವ್ರು ಕೇಳುವಂತಕ್ಕೆ ಹಿಂಗೆ ಸಮಜಾಯಿಷಿಗಳನ್ನು ಕೊಡಬೇಕು ಎಲ್ಲ ಕೊಟ್ಬಿಟ್ಟು ರಿಟರ್ನ್ ಆಗಿದ್ದಾರೆ. ನಿನ್ನೆ ಮಧ್ಯರಾತ್ರಿಯಲ್ಲಿ ರಿಟರ್ನ್ ಆಗಿರೋದು. ಸಂಪುಟ ವಿಸ್ತರಣೆ ಒಂಚೂರು ತಲೆಬಿಸಿ ತರ್ತಾ ಇದೆ ಡಿ ಕೆ ಶಿವಕುಮಾರ್ ಅವ್ರಿಗೆ. ಒಂದು ಅವ್ರ ವರ್ಚಸ್ಸನ್ನು ಉಳಿಸ್ಕೋಬೇಕು, ನನ್ನ ಮಾತು ನಡೆಯುತ್ತೆ ಅನ್ನೋದು ತೋರಿಸ್ಕೋಬೇಕು, ಆಪ್ತರಿಗೂ ಅವಕಾಶ ಕೊಡಿಸ್ಬೇಕು, ತನ್ನದೇ ಸಂಪುಟದಲ್ಲಿ ತನ್ನವರೇ ಇಲ್ಲದೇ ಇದ್ದರೆ ಹೆಂಗೆ ಅನ್ನೋದು ಬೇರೆಗಿದೆ. ಹಾಗಾಗಿ ಒಂಚೂರು ತಲೆ ಕೆಡಿಸ್ಕೊಂಡಿದ್ದಾರೆ. ಆಮೇಲೆ ಈ ಅಸಮಾಧಾನಗಳೆಲ್ಲ ಸ್ಫೋಟ